ಭ್ರಷ್ಟಾಚಾರ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗುವುದು ಸರ್ಕಾರದ ಕರ್ತವ್ಯವೇ ಹೊರತು ದ್ವೇಷ ರಾಜಕಾರಣ ಅಲ್ಲ. ಹಿಂದಿನ ಸರ್ಕಾರಗಳಲ್ಲಿ ದುರಾಡಳಿತ ನಡೆಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗದಿದ್ದರೆ ಅದರಿಂದ ಎರಡು ಸಂದೇಶಗಳು ಹೊರಡುತ್ತವೆ. ಒಂದು, ಇಂತಹ ಭ್ರಷ್ಟಾಚಾರ ಹಾಗೂ ದುರಾಡಳಿತಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಗುತ್ತವೆ. ಚುನಾವಣೆಗಳಲ್ಲಿ ನೀವು ಮತ ಹಾಕಿ ಹೆಚ್ಚೇನು ನಮ್ಮಿಂದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಎಂಬುವ ಒಂದು ಸಂದೇಶ. ಆದರೆ ಇನ್ನೊಂದು, ಈ ಸರ್ಕಾರವು ಅಂತಹದರಲ್ಲೇ ಭಾಗಿಯಾಗುತ್ತದೆ ಎಂಬುದು ಕೂಡ ಎರಡನೆಯ ಸಂದೇಶ. ವೀಕ್ಷಕರೇ ನಮಸ್ಕಾರ. ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಈ ಹೊತ್ತು ಅತ್ಯಂತ ಸಂದಿಗ್ಧದ ಕಾಲ. ಅಷ್ಟೇ ಅಲ್ಲ, ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೂ ಇದು ಅಗ್ನಿ ಪರೀಕ್ಷೆಯ ಸಂದರ್ಭ. ಸಿದ್ದರಾಮಯ್ಯನವರ ಕುರಿತು ತಕರಾರುಗಳಿದ್ದರೂ ಹೇಳುತ್ತಾ ಇದ್ದುದು ಅವರು ಸ್ವಂತ ಆರ್ಥಿಕ ಸಾಮ್ರಾಜ್ಯ ಕಟ್ಟದ, ಹಣ ಆಸ್ತಿ ಮಾಡಲು ದುರಾಸೆ ಪಡೆದ ಬೆರಳೆಣಿಕೆಯ ದೊಡ್ಡ ರಾಜಕೀಯ ನಾಯಕರಲ್ಲಿ ಅವರು ಕೂಡ ಒಬ್ಬರು. ಆದರೆ ಅದೀಗ ಜನಸಾಮಾನ್ಯರ ಕಣ್ಣಿನಲ್ಲಿ ಪ್ರಶ್ನೆಗೊಳಗಾಗಿದೆ. ಹಾಗೆ ನೋಡಿದರೆ ಇದುವರೆಗೆ ಲಭ್ಯವಿರುವ ಪುರಾವೆಗಳು ಅವರ ಅಕ್ರಮವೆಸಗಿದ್ದಕ್ಕೆ ಸಾಕ್ಷ್ಯವನ್ನು ಒದಗಿಸಿಲ್ಲ. ಈ ದಿನ .com ಸಹ ಕೆಲವು ದಾಖಲೆಗಳನ್ನು ಪರಿಶೀಲಿಸಿ ಸಿದ್ದರಾಮಯ್ಯನವರ ಮೇಲೆ ನಡೆಯುತ್ತಿರುವುದು ದಾಳಿ ಇದು ಉದ್ದೇಶಪೂರ್ವಕ ಎಂಬ ಅನಿಸಿಕೆಯನ್ನು ಮುಂದಿಟ್ಟಿದೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಅವರ ಸರ್ಕಾರ ತನ್ನ ಕುರಿತು ಗಂಭೀರ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕಾದ ಹೊತ್ತು ಈಗ ಬಂದಿದೆ ಎಂಬುದು ಸ್ಪಷ್ಟ. ವ್ಯಕ್ತಿಗತ ಭ್ರಷ್ಟಾಚಾರದ ದೊಡ್ಡ ಕಳಂಕ ಇಲ್ಲದಿರಬಹುದು, ಈಗಲೂ ರಾಜಕೀಯ ದುರುದ್ದೇಶದಿಂದಲೇ ಆರೋಪಗಳು ಬಂದಿರಬಹುದು. ಆದರೆ 2013ರಿಂದ 2018ರವರೆಗಿನ ಸರ್ಕಾರ ಇದಲ್ಲ ಎಂಬುದು ಹೆಚ್ಚಿನವರ ಮಾತು. ಇದಕ್ಕೆ ಕಾರಣವನ್ನು ಮುಖ್ಯಮಂತ್ರಿಗಳು, ಆರ್ಥಿಕ ಪರಿಸ್ಥಿತಿ, ಸಚಿವ ಸಂಪುಟದೊಳಗಿನ ಶಕ್ತಿಯ ಅಸಮತೋಲನದಲ್ಲಿ ಮಾತ್ರ ಹುಡುಕಲಾಗದು. ತಾನು ಈ ಬಾರಿಯೂ ಮುಖ್ಯಮಂತ್ರಿ ಆಗಬೇಕೆಂದು ಬಯಸಿದವರಲ್ಲದೆ 5 ವರ್ಷಗಳ ಕಾಲ ಇದ್ದುದರಲ್ಲಿ ಉತ್ತಮ ಆಡಳಿತ ಹೊಂದಿದ ಅನುಭವದ ಶಕ್ತಿಯನ್ನು ಕೂಡ ಸಿದ್ದರಾಮಯ್ಯ ಹೊಂದಿದ್ರು. ಹೀಗಿರುವಾಗ ಹಿಂದಿಗಿಂತ ಸಮರ್ಥವಾಗಿ ಆಳ್ವಿಕೆಯ ನಿರೀಕ್ಷೆಯನ್ನು ಕರ್ನಾಟಕದ ಜನರಿಗಿದ್ದಿದ್ದರೆ ಅದು ತಪ್ಪಲ್ಲ. ಆದರೆ ಹಿಂದಿನಷ್ಟು ಸಮರ್ಥಕವಾಗಿ ಇರದಿದ್ದರೂ ತೊಂದರೆ ಇಲ್ಲ, BJP ಸರ್ಕಾರಕ್ಕಿಂತ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ ಎಂಬ ಮೇಲ್ನೋಟದ ಅನಿಸಿಕೆಯು ರಾಜ್ಯದಲ್ಲಿ ಬಲವಾಗಿಯೇ ಇದೆ. ಕರ್ನಾಟಕದ ಮತದಾರರನ್ನು ಒಪ್ಪಿಸುವುದು ಅಷ್ಟು ಸುಲಭವಲ್ಲ. ಪ್ರತಿ ಚುನಾವಣೆಯಲ್ಲಿ ಆಳುವ ಸರ್ಕಾರವನ್ನು ಕಿತ್ತೊಗೆಯಲು ಶುರು ಮಾಡಿ 44 ವರ್ಷಗಳೇ ಆಗಿವೆ. ಹೀಗಿರುವಾಗ ಹಿಂದಿನ ಸರ್ಕಾರಕ್ಕಿಂತ ಎದ್ದು ಕಾಣುವ ಒಳ್ಳೆಯ ಆಡಳಿತವನ್ನು ನೀಡುವುದು ಅಧಿಕಾರ ನಡೆಸಲು ಬಯಸುವ ಯಾವುದೇ ಪಕ್ಷ ಅಥವಾ ಸಚಿವ ಸಂಪುಟ ಅಥವಾ ಮುಖ್ಯಮಂತ್ರಿಯವರು ಮಾಡಬೇಕಾದ ಮುಖ್ಯ ಕೆಲಸ. ಅದನ್ನು ಮಾಡಲು ಬೇಕಾದ ಸಿದ್ಧತೆಯನ್ನು ಸಿದ್ದರಾಮಯ್ಯನವರಾಗಲಿ ಅಥವಾ ಅವರ ತಂಡದ ಇತರೆ ಸಚಿವರಾಗಲಿ ಅಥವಾ ಪಕ್ಷವಾಗಲಿ ಮಾಡಿಕೊಂಡಿತ್ತೆ ಎಂಬುದು ಈಗ ಸದ್ಯದ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ಗಂಭೀರ ಆತ್ಮಾವಲೋಕನಕ್ಕೆ ಇಳಿಯಲು ಇದಕ್ಕಿಂತ ಬೇರೆ ಸಂದರ್ಭ ಬೇಕಿಲ್ಲ ಅನಿಸುತ್ತೆ. ಏಕೆಂದರೆ ಕಳೆದ 15 ತಿಂಗಳಲ್ಲಿ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳ ಕಡೆಯಿಂದ ಕೇಳದೇ ಇರುವ ಪದಗಳೆಂದರೆ ಒಳ್ಳೆಯ ಆಡಳಿತ, ಭ್ರಷ್ಟಾಚಾರ ಮುಕ್ತ ಸರ್ಕಾರ. ಚುನಾವಣೆ ಖರ್ಚು ಮಿತಿಮೀರಿ ಏರುತ್ತಿರುವ ದುರಂತ ನಮ್ಮ ಪ್ರಜಾಪ್ರಭುತ್ವವನ್ನು ಕಾಡುತ್ತಿದೆ ಎಂಬುದು ಬಹಳ ಸ್ಪಷ್ಟವಾಗಿರುವ ಸಂಗತಿ. ಹಾಗೆಯೇ ಈ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಬಹಳ ಹಸಿವನ್ನು ಹೊಂದಿದಂತೆ ಕಾಣುತ್ತಿದೆ. ಅದನ್ನು ನಿಗ್ರಹಿಸಿ ಆರಂಭದಿಂದಲೇ ಒಳ್ಳೆಯ ಆಡಳಿತದ ಕಡೆಗೆ ಗಮನ ಕೊಟ್ಟು ಹಂತ ಹಂತವಾಗಿ ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತಾ ಸ್ಪಷ್ಟವಾದ ಮುನ್ನೋಟವೊಂದನ್ನು ರೂಪಿಸಿಕೊಂಡು ಸಾಗುವ ಅಗತ್ಯವಿತ್ತು. ಅಂತಹ ಯಾವ ಚಿಂತನೆ ಅಥವಾ ಕ್ರಿಯೆಗೂ ಅವಕಾಶವಿಲ್ಲದಂತೆ ಮೊದಲ ತಿಂಗಳಿಂದಲೇ ಕಾಲದ ಕೈಗೆ ಎಲ್ಲವನ್ನು ಒಪ್ಪಿಸಿಕೊಂಡಂತೆ ಸರ್ಕಾರ ನಡೆದುಕೊಂಡಿತು. ಗ್ಯಾರಂಟಿಗಳೆಂಬ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಘೋಷಿಸಿದ್ದು ಜಾರಿ ಮಾಡಿದ್ರಲ್ಲಿ ಎಳ್ಳಷ್ಟು ತಪ್ಪಿಲ್ಲ. ಹೆಚ್ಚೆಂದರೆ ಅದರ ಗಾತ್ರ, ಜಾರಿಯ ಸ್ವರೂಪ, ಫಲಾನುಭವಿಗಳ ವ್ಯಾಪ್ತಿ, ಜಾರಿಯ ಟೈಮ್ಲೈನ್ನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಸೂಚಿಸಬಹುದು ಅಷ್ಟೇ. ಆದರೆ ಜನರ ಹಕ್ಕಾಗಿ ಇದನ್ನು ಜಾರಿ ಮಾಡುತ್ತೇವೆ ಎಂಬ ಬಗ್ಗೆ ಎಲ್ಲ ಸಚಿವರು, ಎಲ್ಲ ಶಾಸಕರಲ್ಲೂ ಒಮ್ಮತ ಮತ್ತು ಆ ಸಂದೇಶವನ್ನು ಜನರಿಗೆ ತಲುಪಿಸಲು ಅದು ಈವರೆಗೂ ಸಾಧ್ಯವಾಗಲೇ ಇಲ್ಲ. ಎರಡನೆಯದಾಗಿ ವರ್ಗಾವಣೆಗಳು ನಡೆದ ರೀತಿ. ವರ್ಗಾವಣೆಗಳಲ್ಲಿನ ಭ್ರಷ್ಟಾಚಾರವು ಈ ಸರ್ಕಾರದ ದೊಡ್ಡ ಸಮಸ್ಯೆ ಎಂಬುದು ಸಂಬಂಧಪಟ್ಟವರಿಗೆ ಇನ್ನೂ ಬಹುಶಃ ಅರ್ಥವಾಗಿಲ್ಲ ಅನಿಸುತ್ತೆ. ಒಂದು ಸಾರಿ ಹಣ ಕೊಟ್ಟು ನಿರ್ದಿಷ್ಟ ಜಾಗಕ್ಕೆ ಬಂದವರಿಂದ ಜನೋಪಯೋಗಿ ದಕ್ಷ ಕಾರ್ಯಾಚರಣೆ ನಿರೀಕ್ಷಿಸುವುದು ಹೇಗೆ? ಸರ್ಕಾರ ಒಂದು ಬದಲಾದಾಗ
ವರ್ಗಾವಣೆಗಳು ಸಾಮಾನ್ಯ ಎನ್ನುವುದಾದರೆ ಸರ್ಕಾರ ಬಂದು 1 ವರ್ಷವಾದ ಮೇಲೂ ಅಂತಹ ವರ್ಗಾವಣೆಗಳು ನಿಂತಿಲ್ಲ ಎಂಬ ಪ್ರಶ್ನೆ ಈಗ ಸಹಜವಾಗಿ ಹೇಳುತ್ತದೆ. ಇದ್ದುದರಲ್ಲಿ 2-3 ಇಲಾಖೆಗಳಲ್ಲಿ ಮಾತ್ರ ನಿಯಮಾವಳಿಗಳ ಅನ್ವಯ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಎಂಬ ತೀರ್ಮಾನ ತೆಗೆದುಕೊಂಡಿರುವುದು ಸಕಾರಾತ್ಮಕ ಸಂಗತಿ. ಸರ್ಕಾರ ಬದಲಾಯಿತು, ಆಡಳಿತ ಬದಲಾಗಲಿಲ್ಲ ಎಂಬ ಭಾವನೆಯ ಮೊದಲ 6 ತಿಂಗಳಲ್ಲೇ ಬರಲು ಕಾರಣವೇನು ಎಂದು ಆಗಲೇ ಆತ್ಮಾವಲೋಕನ ಮಾಡಿಕೊಂಡಿದ್ದರೆ ಈ ಹೊತ್ತಿಗೆ ಬದಲಾವಣೆಗಳಾದರೂ ಬಹುಶಃ ಸರ್ಕಾರದಲ್ಲಿ ಬಂದಿರುತ್ತಿತ್ತು. ಈ ಸರ್ಕಾರದ ಸಾಮಾಜಿಕ ನೀತಿಯ ಕುರಿತು ಮೊದಲಿನಿಂದಲೂ ಗೊಂದಲವಿದ್ದೇ ಇದೆ. ಬಹುತೇಕ ಅಹಿಂದ ಸಮುದಾಯಗಳ ಮತಗಳಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆ ಸಮುದಾಯಗಳ ಪರವಾಗಿ ನೀತಿ ನಿರೂಪಣೆ ವಿಚಾರದಲ್ಲಿ ಯಾವ ಬಗೆಯ ದೃಢ ನಿಲುವನ್ನು ಹೊಂದಿದೆ ಎಂಬುದನ್ನು ನಾವು ಇನ್ನೂ ನೋಡಬೇಕಿದೆ. ಆಯಕಟ್ಟಿನ ಜಾಗಗಳಿಗೆ ಶೋಷಿತ ಸಮುದಾಯಗಳಿಗೆ ಸೇರಿದ ಅಧಿಕಾರಿಗಳು ಬರುವುದೇ ಸಾಮಾಜಿಕ ನ್ಯಾಯವಲ್ಲ. ಅದರಲ್ಲೂ ಮುಖ್ಯಮಂತ್ರಿಗಳ ಸ್ವಂತ ಜಾತಿಗೆ ಸೇರಿದವರೇ ಪ್ರಮುಖ ಸ್ಥಾನಗಳಲ್ಲಿದ್ದಾರೆ ಎಂಬ ಆರೋಪ ಕೂಡ ನಿಜವಿದೆ. ಉಳಿದಂತೆ ದೀರ್ಘಕಾಲದ ಹೋರಾಟದಿಂದ ಶೋಷಿತರಿಗೆ ಒಳ ಮೀಸಲಾತಿ ಕಲ್ಪಿಸಲು ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಅವಕಾಶ ಕಲ್ಪಿಸಿದ ಮೇಲೂ ರಾಜ್ಯ ಸರ್ಕಾರವು ಆ ನಿಟ್ಟಿನಲ್ಲಿ ಖಚಿತ ಕ್ರಮಗಳಿಗೆ ಇನ್ನೂ ಮುಂದಾಗಿಲ್ಲ. ಮುಖ್ಯಮಂತ್ರಿಗಳ ಟ್ವೀಟ್ ಹೊರತುಪಡಿಸಿದರೆ ಕಾಂಗ್ರೆಸ್ ಪಕ್ಷದ ಸ್ಪಷ್ಟ ನಿಲುವು ಇನ್ನೂ ಹೊರಬಿದ್ದಿಲ್ಲ. SC ST TSP ಕಾಯ್ದೆಯ ಮೂಲಕ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಿಟ್ಟ ಹಣವನ್ನು ಬೇರೆಡೆಗೆ ವರ್ಗಾಯಿಸಲಾಯಿತು ಎಂಬ ಬಗ್ಗೆ ಹಲವು ಪ್ರಶ್ನೆಗಳಿವೆ. ಬಿಜೆಪಿ ಅಥವಾ JDS ಈ ವಿಚಾರದಲ್ಲಿ ಯಾವ ಬದ್ಧತೆಯನ್ನು ಹೊಂದಿದ್ದಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ SC ST ಮತ್ತು TSP ಕಾಯ್ದೆ ಜಾರಿಯಾಯಿತು. ಈಗ ಆ ಹಣವನ್ನು ಇತರ ಉದ್ದೇಶಗಳಿಗೆ ವರ್ಗಾಯಿಸಲಾಗಿದೆ ಎಂಬುದು ಕೂಡ ನಿಜವೇ ಎಂದಿಟ್ಟುಕೊಂಡರೂ ಬಿಜೆಪಿ ಸರ್ಕಾರಕ್ಕಿಂತ ಎಷ್ಟೋ ಪಟ್ಟು ಹಣವನ್ನು ಕಾಂಗ್ರೆಸ್ ಸರ್ಕಾರ ಮೀಸಲಿಟ್ಟಿದೆ ಎಂಬುದನ್ನು ಒಪ್ಪಿಕೊಂಡರೂ ಪ್ರಶ್ನೆಗಳು ಕೂಡ ಹಾಗೇ ಉಳಿದಿವೆ. ಆ ನಿಟ್ಟಿನಲ್ಲಿ ಸ್ಪಷ್ಟ ಸಂದೇಶವೊಂದನ್ನು ಸಮಜಾಯಿಷಿಯನ್ನು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಸಮುದಾಯಗಳಿಗೆ ನೀಡಬೇಕಿತ್ತು. ಆದರೆ ಅದು ಸಾಧ್ಯವಾಗಿಲ್ಲ. ನೀರಾವರಿ ವಿಚಾರದಲ್ಲಿ ಬದಲಾದ ನಿಲುವುಗಳೇನಾದರೂ ಇದೆ ಅಂತ ನೋಡಿದಾಗ ಅಲ್ಲೂ ಕೂಡ ಪ್ರಶ್ನೆಗಳಿವೆ. ಬಾಯಾರಿದ ಬಯಲು ಸೀಮೆಗೆ ನೀರು ಕೊಡಲು ಎತ್ತಿನ ಹೊಳೆಗೆ ಸಾಧ್ಯವೇ? ಪರಿಸರ ನಾಶದಿಂದ ಉಂಟಾಗುತ್ತಿರುವ ಅಪಾಯಗಳು ಕಣ್ಣೆದುರಿಗಿವೆ, ಅದಕ್ಕೇನು ಪರಿಹಾರ? ಭೂಸ್ವಾಧೀನವನ್ನು ವಿರೋಧಿಸಿ ನಡೆಯುತ್ತಿರುವ ಹೋರಾಟಗಳ ಕುರಿತು ಸರ್ಕಾರದ ಖಚಿತ ನಿಲುವೇನು? ಬಡವರ ಭೂಮಿ ವಸತಿ ಪ್ರಶ್ನೆಗೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರದ ಯೋಚನೆ ಏನು? ಜಿಂದಾಲ್ಗೆ ಭೂಮಿ ಕೊಡಲು ಅಂದು ಕಾಂಗ್ರೆಸ್ ವಿರೋಧಿಸಿತ್ತು. ಇಂದು ಆ ಭೂಮಿಯನ್ನು ಕೊಡಲು ಸರ್ಕಾರ ಮುಂದಾಗಿದೆ. ಈ ಕುರಿತು ಕೂಡ ಸಹಜವಾದ ಪ್ರಶ್ನೆ ಇದೆ. ಕಾರ್ಮಿಕರ ಹಕ್ಕುಗಳು ಮತ್ತು ರೈತಾಪಿಯ ಬೆಳೆಗೆ ಗೌರವಿತವಾದ ಬೆಲೆ ಖಾತರಿ ಹೇಗೆ ಮಾಡುತ್ತಾರೆ? ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಹಾಗೂ ಶಿಕ್ಷಣವು ಖಾಸಗೀಕರಣದ ಜೊತೆಗೆ ಹೇಗೆ ಸಾಧ್ಯ? ಇಂತಹ ಪ್ರಶ್ನೆಗಳೆಲ್ಲ ಸಿದ್ದರಾಮಯ್ಯವರ ಪಕ್ಕದಲ್ಲಿಯೇ ಇವೆ. ಇನ್ನು ಹಿಂದುಳಿದ ಸಮುದಾಯಗಳ ವಿಚಾರಕ್ಕೆ ಬರೋಣ. ಕುರುಬರನ್ನು ಹೊರತುಪಡಿಸಿದ ಉಳಿದ ಸಮುದಾಯಗಳನ್ನು ಸರ್ಕಾರದ ವಿವಿಧ ನೇಮಕಾತಿಗಳಲ್ಲಿ ಒಳಗೊಳ್ಳಲಾಗುತ್ತಿದೆ ಎಂಬುದು ವಾಸ್ತವ. ಇತರ ಪಕ್ಷಗಳಿಗೆ ಹೋಲಿಸಿದರೆ ದೊಡ್ಡ ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕುರುಬೇತರ ಹಿಂದುಳಿದ ಸಮುದಾಯಗಳಿಗೂ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ ಪಕ್ಷ. ಆದರೆ ಆ ಸಮುದಾಯಗಳ ಬೆನ್ನಿಗೆ ನಿಂತಿರುವುದು ಈ ಸರ್ಕಾರ ಎಂಬ ಸಂದೇಶ ವರ್ಗಾಯಿಸಲು ಬೇಕಾದ ಮುನ್ನೋಟದ ಕಾರ್ಯಕ್ರಮಗಳು, ಮುತ್ಸದ್ದಿತನ ಮತ್ತು ಯೋಜನೆ ಸರ್ಕಾರದ ಬಳಿ ಇಲ್ಲ. ಅದೇ ರೀತಿ ಬಿಜೆಪಿಯನ್ನು ಸೋಲಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಮುಸ್ಲಿಂ ಸಮುದಾಯದ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಹಿಂಜರಿಕೆಯಿಂದಲೇ ವ್ಯವಹರಿಸುತ್ತಿದೆ. ಬಿಜೆಪಿ ಹಾಗೂ RSSನ ಕೋಮುವಾದಿ ಅಜೆಂಡಾವನ್ನು ಎದುರಿಸಲೆಂದೇ ಈ ರಾಜ್ಯದ ಅಲ್ಪಸಂಖ್ಯಾತರು, ದಲಿತರು, ಕೋಮುವಾದಿ ವಿರೋಧಿ ಮನೋಭಾವದ ಜನರು ಕಾಂಗ್ರೆಸ್ ಬೆನ್ನಿಗೆ ದೃಢವಾಗಿ ನಿಂತಿದ್ದರು. ಆದರೆ ಈ ವಿಚಾರದಲ್ಲಿ ಅಗತ್ಯವಿರುವ ತಾತ್ವಿಕ ರಾಜಕೀಯ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ರೂಪಿಸಲಿಲ್ಲ. ದೀರ್ಘಕಾಲದಲ್ಲಿ ಕೋಮುವಾದಿ ರಾಜಕಾರಣಕ್ಕೆ ಕಡಿವಾಣ ಹಾಕಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಯನ್ನು ಈ ಸರ್ಕಾರ ಆಗಲಿ ಸಚಿವ ಸಂಪುಟ ಆಗಲಿ ಹಾಕಿಕೊಂಡಂತೆ ಕಾಣುತ್ತಿಲ್ಲ. ಮುಸ್ಲಿಮರಿಗೆ ರಕ್ಷಣೆ ಸಿಕ್ಕರೆ ಸಾಕೆ? ಮುಸ್ಲಿಮರ ಮೀಸಲಾತಿ ಪ್ರಶ್ನೆ, ಅವರ ಸಮಗ್ರ ಅಭಿವೃದ್ಧಿಯ ಕುರಿತು ಸಾಚಾರ ಶಿಫಾರಸುಗಳ ಅನುಷ್ಠಾನದ ಬಗ್ಗೆ ಮಾತೇ ಇಲ್ಲ. ಬಡವರು, ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳು ಹಾಗೂ ಅಲ್ಪಸಂಖ್ಯಾತರ ಪರ ಕಾರ್ಯಕ್ರಮ ರೂಪಿಸುವುದು ಸಂವಿಧಾನವು ನೀಡಿರುವ ನಿರ್ದೇಶನ ಎಂಬುದನ್ನು ಕಾಂಗ್ರೆಸ್ ಪಕ್ಷವೇ ಬಲವಾಗಿ ಹೇಳದೆ ಹಿಂಜರಿದರೆ ಯಾವ ಬಗೆಯ ದೀರ್ಘಕಾಲಿಕ ರಾಜಕೀಯ ವಾತಾವರಣವನ್ನು ನಿರ್ಮಾಣ ಮಾಡಬಹುದು ಎಂಬುದನ್ನು ನಾವು ಚಿಂತಿಸಬೇಕು. ಈ ಮಧ್ಯೆ ತಾವು ದ್ವೇಷ ರಾಜಕಾರಣ ಮಾಡಲು ಹೊರಟಿದ್ದರೆ ಇವರಲ್ಲಿ ಬಹುಪಾಲು ಜನ ಜೈಲಿನಲ್ಲಿ ಇರುತ್ತಿದ್ದರು ಎಂಬ ಮುಖ್ಯಮಂತ್ರಿಗಳ ಹೇಳಿಕೆ ನಿಜಕ್ಕೂ ಅಚ್ಚರಿ ಮತ್ತು ಆಘಾತವನ್ನು ತಂದಿದೆ.
ಭ್ರಷ್ಟಾಚಾರ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗುವುದು ಸರ್ಕಾರದ ಕರ್ತವ್ಯವೇ ಹೊರತು ದ್ವೇಷ ರಾಜಕಾರಣ ಅಲ್ಲ. ಹಿಂದಿನ ಸರ್ಕಾರಗಳಲ್ಲಿ ದುರಾಡಳಿತ ನಡೆಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗದಿದ್ದರೆ ಅದರಿಂದ ಎರಡು ಸಂದೇಶಗಳು ಹೊರಡುತ್ತವೆ. ಒಂದು, ಇಂತಹ ಭ್ರಷ್ಟಾಚಾರ ಹಾಗೂ ದುರಾಡಳಿತಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಹೋಗುತ್ತವೆ. ಚುನಾವಣೆಗಳಲ್ಲಿ ನೀವು ಮತ ಹಾಕಿ ಹೆಚ್ಚೇನು ನಮ್ಮಿಂದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಎಂಬುವ ಒಂದು ಸಂದೇಶ. ಆದರೆ ಇನ್ನೊಂದು, ಈ ಸರ್ಕಾರವು ಅಂತಹದರಲ್ಲೇ ಭಾಗಿಯಾಗುತ್ತದೆ ಎಂಬುದು ಕೂಡ ಎರಡನೆಯ ಸಂದೇಶ. ಬರ ಮತ್ತು ನೆರೆಯನ್ನು ಇದ್ದುದರಲ್ಲಿ ಸಮರ್ಪಕವಾಗಿ ಕಾಂಗ್ರೆಸ್ ಸರ್ಕಾರ ನಿರ್ವಹಿಸಿದೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತೆ. ಕೆಲವು ಇಲಾಖೆಗಳಲ್ಲಿ ಹಿಂದಿಗಿಂತ ಭ್ರಷ್ಟಾಚಾರ ಸ್ವಲ್ಪ ಕಡಿಮೆಯಾಗಿದೆ. ಅಧಿಕಾರಿಗಳ ಮುತುವರ್ಜಿಯಲ್ಲಿಯೂ ಅಲ್ಲಲ್ಲಿ ಎದ್ದು ಕಾಣುತ್ತದೆ. ಏನೇ ಅಲ್ಪ ಸ್ವಲ್ಪ ಸಮಸ್ಯೆಗಳಿದ್ದರೂ ಗ್ಯಾರಂಟಿಗಳ ಅನುಷ್ಠಾನವು ಜನಸಾಮಾನ್ಯರಿಗೆ ಒಂದು ನೆಮ್ಮದಿಯ ಬದುಕನ್ನು ತಂದಿದೆ. ಲೋಕಸಭಾ ಚುನಾವಣೆ ನಂತರ ಅಲ್ಪಸಂಖ್ಯಾತರ ಮೇಲೆ ತೂಗುಗತ್ತಿ ಪಕ್ಕಕ್ಕೆ ಸರಿದಿದೆ. 80ರ ದಶಕದ ನಂತರ ಮೊದಲ ಬಾರಿಗೆ ಕೇಂದ್ರದಿಂದಾದ ಅನ್ಯಾಯದ ವಿರುದ್ಧ ಗಟ್ಟಿದೆನೆಯನ್ನು ರಾಜ್ಯ ಸರ್ಕಾರ ಎತ್ತಿದೆ. ಆದರೆ ಸರ್ಕಾರದಿಂದಾದ ಒಳ್ಳೆಯ ಕೆಲಸಗಳನ್ನು ಜನರಿಗೆ ಸಮರ್ಥವಾಗಿ ಮುಟ್ಟಿಸುವಲ್ಲೂ ಸರ್ಕಾರ ಮತ್ತು ಮಂತ್ರಿಗಳು ಹಿಂದೆ ಬಿದ್ದಿದ್ದಾರೆ ಎಂಬುದನ್ನು ನಾವು ಗಮನಿಸಬಹುದು. ತಮ್ಮ ವರ್ಗ ಹಾಗೂ ಜಾತಿ ಸ್ವಭಾವದಿಂದ ಸರ್ಕಾರದ ವಿರುದ್ಧ ನಿಂತಿರುವ ಮಾಧ್ಯಮದ ಬಹುಭಾಗವನ್ನು ನಿರ್ವಹಿಸುವುದೆಂದರೆ ಅವರಿಗೆ ಜಾಹೀರಾತುಗಳ ಮೂಲಕ ಕೊಟ್ಟಂತರ ಹಣ ನೀಡುವುದು ಎಂಬಂತೆ ತಿಳಿದಿರುವುದು ದುರಂತ ನಮ್ಮ ಕಣ್ಮುಂದಿದೆ. ಕರ್ನಾಟಕಕ್ಕೆ ಕೇಂದ್ರದಿಂದ ಆಗುತ್ತಿರುವ ಅನ್ಯಾಯ, ದಾಳಿ ಹಲವು ಆಯಾಮಗಳನ್ನು ಹೊಂದಿದೆ. ಆರ್ಥಿಕವಾಗಿ, ಆಡಳಿತಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಅದನ್ನು ಚುನಾವಣೆಯ ಇಶ್ಯೂವನ್ನಾಗಿ ಅಷ್ಟೇ ಅಲ್ಲದೆ ಸ್ವಾಯತ್ತತೆ ಮತ್ತು ಅಸ್ಮಿತೆಗಳ ಸಂಗತಿಯನ್ನಾಗಿ ಪರಿಗಣಿಸಿ ಇಡೀ ರಾಜ್ಯವನ್ನು ಅದಕ್ಕಾಗಿ ಅಣಿಗೊಳಿಸಲು ಒಂದು ವ್ಯವಸ್ಥಿತ ಕಾರ್ಯಯೋಜನೆ ನಮಗೆ ಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ, ಸಚಿವ ಸಂಪುಟ ಅಥವಾ ಸರ್ಕಾರದ ಚುಕ್ಕಾಣಿ ಹೊಂದಿದವರು ಚಿಂತನೆಯನ್ನೇ ನಡೆಸಿಲ್ಲ. ಹೀಗಾಗಿಯೇ ಸಿದ್ದರಾಮಯ್ಯನವರ ಮೇಲೆ ನಡೆಯುವ ದಾಳಿಯನ್ನು ಕರ್ನಾಟಕದ ಮೇಲಾದ ದಾಳಿಯೆಂದೂ, ಶೋಷಿತ ಸಮುದಾಯಗಳ ಮೇಲಾದ ದಾಳಿಯೆಂದೂ ಪಕ್ಷದ ಬೆಂಬಲಿಗರಲ್ಲದೆ ಇಡೀ ರಾಜ್ಯವೇ ಭಾವಿಸುವಂತೆ ಆಗಿಲ್ಲ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲ ವಿಚಾರಗಳಲ್ಲಿ ಒಂದು ಮುನ್ನೋಟ, ದೀರ್ಘಕಾಲಿಕ ಆಲೋಚನೆ, ಕಾರ್ಯತಂತ್ರದ ಕೊರತೆ ಎದ್ದು ಕಾಣುತ್ತಿದೆ. ಸಮಸ್ಯೆಗಳು ಎದುರಾದಾಗ ಸಾಂದರ್ಭಿಕವಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಷ್ಟೇ ಈ ಸರ್ಕಾರದ ರೀತಿಯೂ ನೀತಿಯೂ ಆದಂತೆ ಕಾಣುತ್ತಿದೆ. ಸಾಂವಿಧಾನಿಕ ಆಡಳಿತವನ್ನು ನೆಲೆಗೊಳಿಸುವ ದೃಷ್ಟಿಯಿಂದ ಮತ್ತು ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಇದು ಒಳ್ಳೆಯ ವಿದ್ಯಮಾನವಲ್ಲ. ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ಈ ನಿಟ್ಟಿನಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ಸರ್ಕಾರದ ನೀತಿಯನ್ನು ಸರಿಯಾಗಿ ರೂಪಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವುದು ಈಗಾಗಲೇ ತಡವಾಗಿದೆ. ಇನ್ನೂ ತಡವಾದರೆ ಅದರ ಮೊದಲ ಬಲಿಪಶು ಸಿದ್ದರಾಮಯ್ಯವರೇ ಆಗಿರುತ್ತಾರೆ. ನಂತರದಲ್ಲಿ ಕರ್ನಾಟಕದ ಹಿತಾಸಕ್ತಿಯೂ ಬಲಿಯಾಗುತ್ತದೆ. ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಈ ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.